ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ದಟ್ ನಾ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೇನೆ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಎಲ್ರಿಗೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಏನು ನಡೀತಾ ಇದೆ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಗೊತ್ತಿಲ್ಲದವರಿಗೆ ತಿಳಿಸುವ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡುವ. नहीं, आप टेंशन मत लो। अब बेटा आप यहाँ पे रहो, हम साथ में। मैडम ये टेंशन मत लो। ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ಖಂಡಿತವಾಗಿಯೂ ಮನಸ್ಸು ಕರಗಿ ನೀರಾಗುತ್ತೆ ಸ್ನೇಹಿತರೆ. ಅಷ್ಟು ಒಂದು ಭಯಾನಕ ದೃಶ್ಯ, ಹಾಗೇನೆ ಮನಕಲಕುವಂಥ ದೃಶ್ಯ ಆಗಿದೆ. ಈ ದೃಶ್ಯದ ಹಿನ್ನೆಲೆ ಹೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಜಿಲ್ಲೆ ಆಗಿರ್ಬೋದು, ಹಾಗೆ ವಿವಿಧ ಜಿಲ್ಲೆಯವರು ಸೇರಿಕೊಂಡು ಒಂದು ಏಜೆನ್ಸಿಯ ಮೂಲಕ ಕಾಶ್ಮೀರಕ್ಕೆ ಅಂತ ಹೇಳಿಕೊಂಡು ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಸ್ನೇಹಿತರೆ. ಕಾಶ್ಮೀರದ ಅನಂತನಾಗ ಜಿಲ್ಲೆಯ ಪಹಲ್ಗಾಮ್ ಎನ್ನುವಂತಹ ಜಾಗಕ್ಕೆ ಹೋಗಿರ್ತಾರೆ. ಅದನ್ನ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರೆ ಸ್ನೇಹಿತರೆ. ಎಲ್ರಿಗೂ ಕೂಡ ಕನಸಿರುತ್ತೆ ಆ ಒಂದು ಜಾಗವನ್ನು ನೋಡಬೇಕು ಅಂತ ಹೇಳ್ಕೊಂಡು. ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಏಜೆನ್ಸಿ ಮೂಲಕ ಹೋಗಿರ್ತಾರೆ. ಎಲ್ಲವನ್ನು ನೋಡಿ ಕಾಶ್ಮೀರದ ವಿವಿಧ ಭಾಗಗಳನ್ನೆಲ್ಲ ನೋಡಿಕೊಂಡು 4 ಡೇಸಿಂದ ಅವರು ಅಲ್ಲೇನೆ ಸುತ್ತಾ ಇರ್ತಾರೆ. ಲಾಸ್ಟಲ್ಲಿ ಆ ಒಂದು ಪ್ಲೇಸನ್ನು ನೋಡಬೇಕು ಅಂದ್ಕೊಂಡು ಅಲ್ಲಿಗೆ ಬರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕುದುರೆಯ ಮೂಲಕ ಮಾತ್ರ ಹೋಗಲಿಕ್ಕೆ ಸಾಧ್ಯ. ನಡೆದುಕೊಂಡಾಗಿರ್ಬೋದು, ಹಾಗೆ ವೆಹಿಕಲ್ ಆಗಿರ್ಬೋದು, ಯಾವುದ್ರ ಮೂಲಕವೂ ಕೂಡ ಆ ಪ್ಲೇಸಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುದುರೆ ಮೂಲಕ ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು 1 hour ಎಲ್ಲ ಅವರು ಸ್ಪೆಂಡ್ ಮಾಡ್ತಾರೆ. ಕಾಶ್ಮೀರದ ಕಾಸ್ಟ್ಯೂಮ್ಗಳನ್ನು ವೇರ್ ಮಾಡಿಕೊಂಡು ನಾವು ಫೋಟೋಸನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ವಿವಿಧ ರೀತಿಯ ಚಟುವಟಿಕೆಗಳನ್ನೆಲ್ಲ ಮಾಡಿಕೊಂಡು ಅವರು ಖುಷಿಯಿಂದನೇ ಇರ್ತಾರೆ. ಹಾಗೆ ಅಲ್ಲಿ ಒಂದು ಪಟಾಕಿದು ಸೌಂಡ್ ಬಂದ ಹಾಗೆ ಅವರಿಗೆ ಫೀಲ್ ಆಗುತ್ತೆ. ಎಲ್ಲರೂ ಕೂಡ ಪಟಾಕಿ ಇರ್ಬೋದು, ಪ್ರಾಣಿ ಪಕ್ಷಿಗಳನ್ನು ಓಡಿಸ್ಲಿಕ್ಕೆ ಏನಾದರೂ ಪಟಾಕಿ ಹೊಡಿತಾ ಇರ್ಬೋದು ಅಂತ ಹೇಳ್ಕೊಂಡು ಅವರು ಸುಮ್ಮನೆ ಇಗ್ನೋರ್ ಮಾಡ್ತಾರೆ. ಹಾಗೆಯೇ ಸೌಂಡ್ ತುಂಬಾ ಜೋರಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಇದು ಫೈರಿಂಗ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಹಾಗಾಗಿ ಹತ್ರ ಉಗ್ರಗಾಮಿಗಳು ಬರ್ತಾರೆ. ಉಗ್ರಗಾಮಿಗಳ ಅಟ್ಟಹಾಸ ಹೇಗಿತ್ತುವಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಂದು ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಗಂಡಸನ ಮಾತ್ರ ಅವರು ಹೊಡೆದು ಸಾಯಿಸಲಿಕ್ಕೆ, ಹೆಂಗಸನ್ನಾಗಿರ್ಬೋದು ಹಾಗೆ ಮಗುವನ್ನಾಗಿರ್ಬೋದು ಏನು ಮುಡ್ತಾ ಇರಲಿಲ್ಲ. ಹಾಗೆ ಎಲ್ಲರನ್ನೂ ಕೂಡ ಸಾಯಿಸ್ತಾ ಇದ್ರು. ಹಾಗೆಯೇ ಹಿಂದೂ ಮುಸ್ಲಿಂ ಅಂತ ಕೇಳಿಕೊಂಡು ಹೊಡಿತಾ ಇದ್ರು ಅಂತ ಹೇಳುವಂಥದ್ದು ಕೂಡ ಹರಿದಾಡ್ತಾ ಇದೆ. ಹಾಗೆಯೇ ಇವರ ಅಟ್ಟಹಾಸ ಏನೇ ಇದ್ರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತ್ಕೊಂಡಿರುವಂತಹ ಗಡಿ ಕಾಯುವಂತಹ ಸೈನಿಕರ ಮೇಲೆ ಇವರ ಅಟ್ಟಹಾಸವನ್ನು ತೋರಿಸಬೇಕಿತ್ತು. ಅಮಾಯಕರ ಮೇಲೆ, ಏನೋ ಪ್ರವಾಸಕ್ಕೆ ಅಂತ ಹೋಗಿರುವ ಅಮಾಯಕರ ಮೇಲೆ ತೋರಿಸಿರುವಂಥದ್ದು ಇದು ಹೇಡಿಯ ಲಕ್ಷಣವೇ ಅಂತ ಹೇಳ್ಬೋದು. ಇವರು ಏನೇ ಯುದ್ಧವನ್ನು ಮಾಡಲಿಕ್ಕೆ ಹೊರಟಿದ್ರು ಕೂಡ ಅವರು ಬಂದು ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವಂತಹ ಸೈನಿಕರ ಮೇಲೆ ತೋರಿಸಬೇಕಿತ್ತು. ಅದನ್ನು ಬಿಟ್ಟು ಇವರು ಅಮಾಯಕರ ಮೇಲೆ ದಾಳಿ ಮಾಡಿರುವಂಥದ್ದು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಹೋದರೆ ಇವರನ್ನು ಯಾವ ಕಾರಣಕ್ಕೂ ಕೂಡ ಹಾಗೆಯೇ ಬಿಡಲೇಬಾರ್ದು. ಅವರ ಒಂದಿಷ್ಟು ಜನಗಳು ನಮ್ಮ ಭಾರತದಲ್ಲಿ ಕೂಡ ನೆಲೆಸಿದ್ದಾರೆ. ಅವರನ್ನು ಒದ್ದು ಪಾಕಿಸ್ತಾನಕ್ಕೆ ಓಡಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರ ಈ ವಿಷಯವಾಗಿ ಕ್ರಮವನ್ನು ಕೈಗೊಳ್ಳಲೇಬೇಕು. ಹಾಗೆಯೇ ಪಾಕಿಸ್ತಾನದವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಅಂತ ಕೇಳ್ಕೊತೀನಿ. ಪಾಕಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರ ಅನ್ನೋದನ್ನು ಈ ಮೂಲಕವೂ ಕೂಡ ಸಾರಿ ಹೇಳ್ತಾ ಇದೆ. ಮುಂಚಿನಿಂದಲೂ ಕೂಡ ನಮ್ಮ ವಿರೋಧಿ ರಾಷ್ಟ್ರ ಅಂತಲೇ ನಾವು ಅಂದ್ಕೊಂಡಿರುವಂಥದ್ದು, ಆದರೂ ಕೂಡ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ. ಈ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಕಪಲ್ ಇದೆ ಅಲ್ವಾ, ಅವರು ಕೇವಲ 7 ಡೇಸ್ ಆಗಿದೆ ಮದುವೆ ಆಗಿ. ಇವರು ಊಹೆಯನ್ನು ಕೂಡ ಮಾಡ್ಕೊಂಡಿರ್ಲಿಕ್ಕಿಲ್ಲ ಇದು ನಮ್ಮ ಕೊನೆಯ ಕ್ಷಣ ಆಗುತ್ತೆ ಅಂತ ಹೇಳ್ಕೊಂಡು. ಹಾಗೆಯೇ ಕೆಳಗಡೆ ಇರುವವರು ಶಿವಮೊಗ್ಗದವರು, ಅವರು ಕೂಡ ಹಾಗೆಯೇ ಗಂಡನನ್ನ ಹೆಂಡತಿ ಎದುರುಗಡೆನೆ ಸಾಯಿಸ್ತಾರೆ. ಆಗ ಮಗನೂ ಕೂಡ ಬೇಡ್ಕೋತಾನೆ, ಹಾಗೆಯೇ ಹೆಂಡತಿ ಕೂಡ ಬೇಡ್ಕೋತಾರೆ ನಮ್ಮನ್ನು ಕೂಡ ಸಾಯಿಸಿ ಅಂತ ಹೇಳಿ. ಆಗ ಅವರು ಹೇಳ್ತಾರೆ ನಿಮ್ಮ ಮೋದಿ ಹತ್ರ ಹೋಗಿ ಹೇಳಿ ಅಂತ ಹೇಳ್ತಾರೆ. ಇವರನ್ನು ಯಾವ ಕಾರಣಕ್ಕೂ ಕೂಡ ಕ್ಷಮಿಸಬಾರ್ದು. ಹಾಗೆಯೇ ನಾವಿಲ್ಲಿ ಜಾತಿ ಅಂತ ಹೇಳ್ಕೊಂಡು ಹೊಡೆದಾಡ್ತೀವಿ. ಅಲ್ಲಿ ಸಾಯಿಸಿದವ್ರ ಹತ್ರ ಯಾವುದೇ ರೀತಿಯ ಜಾತಿ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಲಿಂಗ ಆಗಿರ್ಬೋದು ಯಾವುದನ್ನು ಕೂಡ ಅವರು ನೋಡೇ ಇಲ್ಲ. ಅವರು ಕೇವಲ ಹೊಡೆದಾಡಿರೋದಂಥದ್ದೇ ಧರ್ಮಕ್ಕೋಸ್ಕರ. ಇಲ್ಲಿ ನಾವು ಒಗ್ಗಟ್ಟಾಗಿ ಹಿಂದೂಗಳು ಒಂದಾಗಬೇಕೇ ಹೊರತಾಗಿ ಜಾತಿ ಅಂತ ಸಾಯೋದು ಬೇಡವೇ ಬೇಡ. ಹಾಗೆಯೇ
ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಬಂದು 27 ಜನ ಭಾರತೀಯರು. ಹಾಗೆಯೇ ಅವರನ್ನು ಕರೆದುಕೊಂಡು ಬರಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತುಂಬಾ ಶ್ರಮ ವಹಿಸಿದೆ. ಸ್ಪೆಷಲ್ ಆಗಿ ಸಂತೋಷ್ ಲಾಡ್ ಅವರು ತುಂಬಾ ಶ್ರಮ ವಹಿಸಿದ್ದಾರೆ. ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ, ಈ ಉಗ್ರಗಾಮಿಗಳಿಗೆ ಯಾವ ಥರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಭಾರತೀಯರನ್ನು ಮುಟ್ಟಬೇಕು ಅಂತ ಹೇಳಿದ್ರೆ 100 ಸಲ ಯೋಚನೆ ಮಾಡಬೇಕು, ಅಂತಹ ಶಿಕ್ಷೆಯನ್ನು ಕೊಡಬೇಕು. ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.